स्वागत है आपका बी न्यूज नेशन में। मैं हूं आबिद हुसैन शेख। हमारा मकसद सिर्फ कोविड-19 को रोकना है जिला अधिकारी, इसके लिए हर प्रयास किया जाएगा। वक्त आने पर सख्ती भी की जाएगी और कार्रवाई भी। अब तक बीजापुर में कोई कोविड-19 से पीड़ित नहीं है। लॉकडाउन के नियमों का उल्लंघन करने वालों पर कड़ी कार्रवाई होगी। सरकार से जरूरतमंदों की व्यवस्था की जा रही है। कोविड-19 को लेकर सर्वे भी किया जा रहा है जिसमें बीमारों की जानकारी ली जाएगी। इसके लिए किसी डॉक्यूमेंट के देने की ज़रूरत नहीं है की बात की जिला अधिकारी वायस पाटिल। इन्होंने ಒಟ್ಟು ನಮ್ಮ ಜಿಲ್ಲೆಯಲ್ಲಿ 370 ಜನ ವಿದೇಶದಿಂದ ಹಾಗೂ ನಾವು ಅಬ್ಸರ್ವೇಷನ್ ಮಾಡುವಂಥದ್ದು ಒಟ್ಟು 370 ಜನರನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. 93 ಜನರು 28 ದಿವಸಗಳನ್ನು ಮುಗಿಸಿದ್ದಾರೆ. 15 to 28 ಡೇಸ್ 244 ವ್ಯಕ್ತಿಗಳು ಮುಗಿಸಿದ್ದಾರೆ. ಆಮೇಲೆ 33 ಜನರು ಕ್ವಾರಂಟೈನ್ ಪೀರಿಯಡಲ್ಲಿದ್ದಾರೆ. ಮತ್ತು ನಾವು 23 ಜನರನ್ನು ಈಗ ಹಾಸ್ಪಿಟಲಲ್ಲಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಟೋಟಲ್ ನಾವು ಇದುವರೆಗೆ 50 ಟೆಸ್ಟಿಂಗಿಗೆ ಕಳಿಸಿದ್ದೀವಿ. 50 ಅದರಲ್ಲಿ ಇದುವರೆಗೆ 27 ನಮಗೆ ರಿಪೋರ್ಟ್ ಬಂದಿದೆ. ಎಲ್ಲ 27 ನೆಗೆಟಿವ್ ಬಂದವೆ. ನಾವು ರಿಸಲ್ಟ್ ಅವೇಟಿಂಗ್ ಈಸ್ 23. ನಿನ್ನೆ ನಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನಾನು. ವೆಸ್ಟ್ ಬಂಗಾಳದಿಂದ ಬಂದಂಥ ಅವ್ರ ಬಗ್ಗೆ 10 ಜನರದ್ದು. ಆಮೇಲೆ ಅದನ್ನು ಹೊರತುಪಡಿಸಿ ಕೋಆರ್ಡಿನೇಟರ್ಸ್ ಆಫ್ ಮಲೇಷಿಯನ್ ಆ್ಯಂಡ್ ಇಂಡೋನೇಷಿಯನ್ ಅವ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೆ. ಅವ್ರದ್ದು 10 ಜನರದ್ದು ಪ್ಲಸ್ 4 ಜನ, ಒಟ್ಟು 14 ಜನರದ್ದು ಸಹಿತ ನಮಗೆ ರಿಪೋರ್ಟ್ ಬಂದಿದೆ. ಎಲ್ಲ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಈಗ ನಾವು ಕಳಿಸಿದಂಥವರು ಈಗ ನಿನ್ನೆಯಿಂದ ಈಗ ಹೊಸದಾಗಿ ಟೀಸೆಗಳನ್ನು ನಾವು ಅಲ್ಲಿ ಅಟೆಂಡ್ ಆದವರಿಗೆ ಒಂದಿಷ್ಟು ಜನರನ್ನು ನಾವು ಸ್ವ್ಯಾಬ್ ಕಲೆಕ್ಟ್ ಮಾಡಿದ್ದೀವಿ. ಅದರ ಡೀಟೇಲ್ಸನ್ನು SP ಅವರು ಹೇಳ್ತಾರೆ. 5,000 ಕುಟುಂಬಕ್ಕೆ ಸ್ಟಿಲ್ ದೇರ್ ಇಸ್ ಅ ಡಿಮಾಂಡ್. ಇನ್ನೂ ನಾಳೆ 3,000ದಷ್ಟು ಹೆಚ್ಚು ಬೇಕಂತ ಹೇಳಿ ರಿಕ್ವಿಜೇಷನ್ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆದವರು. ಅದು ಓನ್ಲಿ ಫಾರ್ ದ ಗೌರ್ಮೆಂಟ್ ಆರ್ಡರಲ್ಲಿ ಏನಿದೆ ಆ ಏರಿಯಾದಲ್ಲಿ ಮಾತ್ರ ಹಂಚ್ತೀವಿ. ವಿಲ್ ನಾಟ್ ಗಿವ್ ಇಟ್ ಟು ಆಲ್. ಅದನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ PDS ಮತ್ತು ಇದ್ರ ಬಗ್ಗೆನೂ ನಾವು ಇನ್ನು 2-3 ದಿವಸದಲ್ಲಿ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಾನು ದಿನಸಿ ಅಂಗಡಿ, ವೆಜಿಟೇಬಲ್ಸ್, ಫ್ರೂಟ್ಸ್ ನಮ್ಮಲ್ಲಿ ಇಶ್ಯೂ ಸೆಟಲ್ ಆದ್ರೂ ಸಹಿತ ಈ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಏನಿದೆ ಅದಕ್ಕಾಗಿ ಅವರಿಗೂ ನಾವು ವಾರ್ನ್ ಮಾಡ್ತಾಯಿದ್ದೀವಿ. ನಾವು ಯಾವುದೇ ನೋಟಿಸ್ ಕೊಡೋದಿಲ್ಲ, ಏನಿಲ್ಲ. ಅವ್ರದ್ದು ಈ ನಮ್ಮದೇನು ಲಾಕ್ಡೌನ್ ಪೀರಿಯಡ್ ಮುಗಿಯುವವರೆಗೆ ಆ ಅಂಗಡಿಗಳನ್ನು ಯಾರು ವೈಲೇಟ್ ಮಾಡ್ತಾರೆ ಆ ಅಂಗಡಿಗಳನ್ನು ಸೀಸ್ ಮಾಡುವಂಥದ್ದು ಮಾಡ್ತೀವಿ. ಈಗಾಗಲೇ ನಮ್ಮ SP ಅವರು ಹೇಳಿದ್ದಾರೆ, ಈ ಅನ್ನೆಸರಿಯಾಗಿ 2 ವೀಲರ್ ತೊಗೊಂಡು ಅವ್ರದ್ದು ಆಲ್ರೆಡಿ ನಾವು ಸೀಸ್ ಮಾಡ್ತಾಯಿದ್ದೀವಿ. ಅದು ಮುಂದುವರೆದಿದೆ. ಮತ್ತು ಇನ್ನೂ ಓಡಾಡ್ತಿದ್ರೆ ಅವ್ರದ್ದೆಲ್ಲ ಸೀಸ್ ಮಾಡುವಂಥದ್ದನ್ನು ಮಾಡ್ತೀವಿ. ಮುಖ್ಯವಾದ ಮೆಸೇಜ್ ಜನರಿಗೆ ಏನಾಗ್ತಿದೆ, ಈಗ ಆಶಾ ವರ್ಕರ್ ಮತ್ತು ಅಂಗನವಾಡಿ ವರ್ಕರ್ಗಿಂತ ತಾವು ಇದನ್ನು ಮನೆಗೆ ಹೋಗಿ ಅದು ಅವೇರ್ನೆಸ್ ಅವ್ರು ಏನು ಮನೆಗೆ ಕರೆಕ್ಟ್. ಅದು ನೆಗೆಟಿವ್ ಏನಾಗ್ತಿದ್ದಾರೆ. ಇವತ್ತೇ ಒಬ್ಬರು ರಿಲೇಟಿವ್ ಅವರೆಲ್ಲ ಬರಾಕದು NRC ಬಗ್ಗೆ ಏನೋ ಕೇಳ್ತಾ ಇದ್ದಾರೆ. ಅದನ್ನು NRC ಮಾಹಿತಿ ಕೊಡಬಾರ್ದು ಅನ್ನೋ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಅದನ್ನು ಸ್ವಲ್ಪ ಒಂದು ಅದೇ ಈಗ ಎಸ್ ನಾನು ಹೇಳ್ತೀನಿ. ಇದರಲ್ಲಿ ನಾವು ಏನು ಮಾಡಿದೆ ಅಂದರೆ ರೂರಲ್ದಲ್ಲಿ ಅಕ್ರಾಸ್ ದ ವಿಲೇಜಸ್ ಅಂಗನವಾಡಿ ಕಾರ್ಯಕರ್ತರು ಮತ್ತು ಕೆಲವು ಕಡೆ ಆಶಾ ಕಾರ್ಯಕರ್ತರು ಇಬ್ಬರನ್ನೂ ಯೂಸ್ ಮಾಡಿದ್ದೀವಿ. ಅವ್ರನ್ನ ಯೂಸ್ ಮಾಡಿ ನಾವು ಏನು ಸಿಂಪಲ್ ಅವ್ರ ಮನೆ ಹೋಗ್ತಾರೆ, ಮನೆ ಮಾಲಕರ ಹೆಸರು ಮಾತ್ರ ಬರ್ಕೊಳ್ಳೋದು, ಏನು ದಾಖಲೆ ಅವಶ್ಯಕತೆ ಇಲ್ಲ. ಆಮೇಲೆ ಅದಕ್ಕೆ ಅವರು ಈ ಏನು ಕೊರೋನಾಗೆ ಸಂಬಂಧಪಟ್ಟಂಗೆ ಬೇಸಿಕ್ ಸಿಂಪ್ಟಮ್ಸ್ ಇದಾವಲ್ಲ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಸಿಂಪ್ಟಮ್ಸ್ ಅಂದರೆ ಇಂಥದ್ದಿದ್ದರೆ ಅದನ್ನು ನೋಟ್ ಡೌನ್ ಮಾಡ್ಕೋತಾರೆ. ಅವ್ರು ಏನು ಚೆಕ್ ಮಾಡೋರಲ್ಲ, ಏನಲ್ಲ. ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್. ಅಂದರೆ ನಾಳೆ ಏನಾದರೂ ಔಟ್ಬ್ರೇಕ್ ಆಗುವಾಗ ನಾವು ಅಂಥ ಪಾಕೆಟ್ಗಳನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೆ. ಆಮೇಲೆ ಇದಕ್ಕೆ ಬೇರೆ ಸರ್ವೆಗಳೇನು ಸರ್ಕಾರದಿಂದ ಬೇರೆ ಸರ್ವೆಗಳಾಗ್ತವೆ, ಇದಕ್ಕೆ ಸಂಬಂಧ ಇಲ್ಲ. ಓನ್ಲಿ ಇಟ್ ಈಸ್ ಪರ್ಟೇನಿಂಗ್ ಟು ಕೊರೋನಾ. ಯಾರು ಯಾವುದೇ ದಾಖಲೆಗಳನ್ನು ಕೊಡಬೇಕಾಗಿಲ್ಲ. ಮತ್ತು ನಾನು ಇನ್ನೂ ಒಂದು ಡಿಸೈಡ್ ಮಾಡಿದ್ದೀನಿ. ಈಗ ಸರ್ಕಾರ ನಾವು ಎಷ್ಟು ಬೇಕು ಅಷ್ಟು ಕಾಳಜಿ ತಗೋತೀವಿ. 2 ಇದ್ದಾವೆ ಇದರಲ್ಲಿ. ಒಂದು ಆ್ಯಸ್ ಎ DDMA ಚೇರ್ಮನ್ ಅಂತ ಹೇಳ್ತಾ ಇದ್ದೀನಿ, ಇನ್ನೊಂದು ಆ್ಯಸ್ ಎ ಸಿಟಿಜನ್ ಅಂತ ಹೇಳಬೇಕಂದ್ರೆ
ಈಗ ನೀವು ಇಂಥ ಮಾಹಿತಿಯನ್ನು ಕೇಳಿದಾಗ ಕೊಡಲೇಬೇಕಾದದ್ದು ಅದು ಅವರ ಕರ್ತವ್ಯ. ಯಾಕಂದರೆ ಇದು ನಿಮಗೆ ಬರ್ತದೆ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಂದರೆ ಯಾವ ವ್ಯಕ್ತಿ ಕೊಡ್ತಾ ಇಲ್ಲ ಅವನಿಗೆ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಇದು ಎಪಿಡೆಮಿಕ್ಕಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಬೇರೆ ಅವನಿಗೆ ಹಚ್ತಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ನೀನು ಕೊಡಲಿಲ್ಲ ಅಂದರೆ ನಿನಗೆ ಇಲ್ಲ ನಾ ಕೊಡೋದಿಲ್ಲ ನನ್ನ ಮರ್ಜಿ, ಇದು ರೈಟ್ ಅಲ್ಲ, ಇದು ಫಂಡಮೆಂಟಲ್ ರೈಟ್ ಅಲ್ಲ. ನೀವು ಬೇರೆಯವ್ರಿಗೆ ಹಚ್ತಿಲ್ಲ, ಅದ್ರ ಸಂಬಂಧ ನಿಂದು 269 270 ಅಡಿ ನಿನ್ಗೆ ಅಗೇನ್ಸ್ಟ್ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿ ನಾವು ಆ ಸ್ಟೆಪ್ಪಿಗೆ ಹೋಗೋಕ್ಕಿಂತ ಮುಂಚೆ ರಿಪೀಟೆಡ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಯಾರು ಅದನ್ನು ಅಗೇನ್ಸ್ಟ್ ದ್ಯಾಟ್ ನಡ್ಕೋತಾ ಇದ್ದಾರೆ, ಅನ್ನೆಸರಿ ತಾವೇ ಇಮ್ಯಾಜಿನ್ ಮಾಡಿಕೊಂಡು ತಾವೇ ಲೀಡರ್ಗಳಾಗಿ ಏನಾದರೂ ಎಲ್ಲೆಲ್ಲಿ ಓಣಿಗಳಲ್ಲಿ ಮಾಡ್ತಾ ಇದ್ದಾರೆ ಅಂಥವ್ರ ಅಗೇನ್ಸ್ಟನ್ನು ನಾವು ಕ್ರಮ ಕೈಗೊಳ್ಳುವಂಥದ್ದು ಮಾಡ್ತೀವಿ. ಯಾಕಂದರೆ ನಾವು ಇಟ್ ಈಸ್ ದ ವೆಲ್ಫೇರ್ ಆಫ್ ದ ಡಿಸ್ಟ್ರಿಕ್ಟ್ ನಾವು ಮಾಡ್ತಾ ಇರುವಂಥದ್ದು. ಆಮೇಲೆ ನಾವು ಕಟ್ಟುನಿಟ್ಟಾಗಿ ಹೇಳಿದ್ದೀವಿ, ವಿ ಹ್ಯಾವ್ ನೋ ಇಂಟೆನ್ಷನ್ ಅದರ್ ದ್ಯಾನ್ ದ ಕರೋನಾ ಶುಡ್ ನಾಟ್ ಎಂಟರ್ ಅವರ್ ಡಿಸ್ಟ್ರಿಕ್ಟ್. ಆ್ಯಂಡ್ ಅವ್ರ ಬಗ್ಗೆ ಏನೇನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಏನೇನು ಎಚ್ಚರಿಕೆಯನ್ನು ನಾವು ತಗೊಳ್ಳೇಬೇಕಾಗ್ತದೆ. ನಮ್ಮ ಸುತ್ತಮುತ್ತಲ ಜಿಲ್ಲಾ ಆಲ್ಮೋಸ್ಟ್ ಬಂದಿರೋದ್ರಿಂದ ವಿ ಶುಡ್ ಬಿ ಮೋರ್ ಕೇರ್ಫುಲ್ ದ್ಯಾನ್ ಮೊದಲಿನಗಿಂತ ಇನ್ನೂ ಹೆಚ್ಚು ಕೇರ್ಫುಲ್ಲಾಗಿ ಇರಬೇಕಾಗಿದ್ದು ಅತ್ಯಂತ ಅವಶ್ಯಕತೆ ಆಗಿದೆ. 23 ಇವತ್ತು ಸಾಯಂಕಾಲ ಬರ್ತದೆ. ಇವತ್ತು ನಾವು ಸಾಯಂಕಾಲ ಶೇರ್ ಮಾಡ್ತೀವಿ. 2 ಏನಿದಾವಂದರೆ ಅದು ನಿಮಗೆ ಹೇಳಿದ್ನ ಪೇಷಂಟ್ ನಂಬರ್ 17, 39, 49, 50 ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ಇವರು ದೇ ಆರ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳಿ ಇವರು ಚರ್ಚನ್ ಬೇಸಿಕಲಿ ನಾವು ಇಂಡಿ ಹಾಸ್ಪಿಟಲಲ್ಲಿ ಇಟ್ಟಿದ್ದೀವಿ. ಇವರದ್ದು 2 ಕಳಿಸಿದ್ದೀವಿ. ಇನ್ನು 2 ಯಾವಿದಾವಂದರೆ ಒಂದು ಅಂದರೆ ಇವು ನೋ ಟ್ರಾವೆಲ್ ಹಿಸ್ಟ್ರಿ, ನೋ ಟೀಸೆ, ನಥಿಂಗ್, ಇವ್ರಿಗೆ ಏನೂ ಇಲ್ಲ. ಬಟ್ ದೇ ಆರ್ ಅವ್ರದ್ದು ಸಿವಿಯರ್ ನ್ಯೂಮೋನಿಯಾ ಇದೆ ಅಂದ ತಕ್ಷಣ ಇವರು ಪ್ರೈವೇಟ್ ಡಾಕ್ಟರ್ಸ್ ದೇ ರಿಕ್ವೆಸ್ಟೆಡ್ ಟು ಅವಾಯ್ಡ್ ದ ಡೌಟ್, ಅವ್ರದ್ದು 2 ಕಳಿಸಿದ್ದೀವಿ. ನಮಗೆ ಈಗ ವಿ ಆರ್ ರಿಯಲಿ ವೇಟಿಂಗ್ ಫಾರ್ ದ 21, ನಾಟ್ 23. ದ ಗೌರ್ಮೆಂಟ್ ಮೇ ಡೂ ದ್ಯಾಟ್ ಎಕ್ಸ್ಪೆರಿಮೆಂಟ್ ಆರ್ ನಾಟ್, ಅವರು ಅಲ್ಲೇ ರಿಜೆಕ್ಟ್ ಮಾಡ್ಬೋದು. ಇನ್ನೆರಡು ಈ 21 ನಮಗೆ ಸಾಯಂಕಾಲವರೆಗೆ ಬರ್ತದೆ. ಇಲ್ಲ ನಾವು ಗುರುತಿಸಿಲ್ಲ. ನಾವು ಗುರುತಿಸೋಕೆ ಅದಕ್ಕೇನು ಭಾಳ ದೊಡ್ಡ ಸಾಧನೆ ಇಲ್ಲ. ಬಟ್ ಈ ಸಮಯ ಅಲ್ಲ ಅಂತ ಹೇಳಿ ನಾನು ನಿಮ್ಗೆ ಅದಕ್ಕೆ ಹೇಳಿದೆ. ನಾವು ಈ ಸಂದರ್ಭನೂ ಅವ್ರು ಮಿಸ್ಯೂಸ್ ಮಾಡ್ಕೊಳಕತ್ತಂದರೆ ಅವರು ಡೆಫಿನೆಟ್ಲಿ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲ ನಾವು ಯಾರಿಗೂ ಎಚ್ಚರಿಕೆ ಏನೂ ಕೊಡೋದಿಲ್ಲ. ವಿ ವಿಲ್ ರಿಜಿಸ್ಟರ್ ಕ್ರಿಮಿನಲ್ ಕೇಸ್. ಯಾರು ನಿಮಗೂ ಮುಕ್ತ ಅವಕಾಶ ಇದೆ, ನಿಮಗೆ ಗಮನಕ್ಕೆ ಬಂದರೆ ನೀವು ಕೇಸ್ ಕೊಡ್ರಿ, ಅದನ್ನು ರಿಜಿಸ್ಟರ್ ಮಾಡ್ತೀವಿ ನಾವು. ಎನಿಬಡಿ ಕ್ಯಾನ್ ಕಮ್ ಫಾರ್ವರ್ಡ್ ಆ್ಯಂಡ್ ಗಿವ್ ದ ಕೇಸ್. 21 ದಿನ ಆಲ್ರೆಡಿ ಮೋಸ್ಟ್ಲಿ ತಾವು ನಿನ್ನೆ ಹೇಳಿದ್ರೆ ಅದು ಆಲ್ಮೋಸ್ಟ್ ಅವ್ರು 14 ಡೇಸ್ ಎಲ್ಲ ಕ್ರಾಸ್ ಆಗಿದೆ ಅಂತ ಕ್ವಾರಂಟೈನ್ ಪೀರಿಯಡ್. 19 ಜನ. ಈಗ ನಾವು ಹೇಳ್ತಾ ಇರೋದು ಈ 19 ಜನರಲ್ಲಿ ಏನಾಗಿದೆ ಅಂದರೆ 19ರಲ್ಲಿ ಇಬ್ಬರದ್ದು ಅವ್ರದ್ದು ದೇ ಆರ್ ಇನ್ ಕ್ವಾರಂಟೈನ್ ಪೀರಿಯಡ್. ಇನ್ ಅದರ್ 17 ದೇ ಆರ್ ಇನ್ ರಿಪೋರ್ಟಿಂಗ್ ಪೀರಿಯಡ್, ದಟ್ ಈಸ್ 28 ಅಪ್ ಟು 15 to 28. ವಿ ಆರ್ ನಾವು SP ಅವರು ಹೇಳ್ದಂಗೆ ನಾವು ವಿ ಆರ್ ನಾಟ್ ಕನ್ಸಿಡರಿಂಗ್ ಇದು ಕ್ವಾರಂಟೈನ್ ಇದೆ ಇಲ್ಲ ಇದೇನಿಲ್ಲ. ಟೋಟಲಿ ಅಪ್ ಟು 28 days ವಿ ಡಿಸೈಡೆಡ್ ಟು ಟೇಕ್ ದೆಮ್ ಇನ್ ಅವರ್ ಕಂಟ್ರೋಲ್. ವಿ ವಿಲ್ ಕೀಪ್ ದೆಮ್ ಸಪ್ರೇಟ್ಲಿ. ಯಾಕಂದರೆ ಯಾವಾಗ ಅವ್ರದ್ದು ಸಿಮ್ಟಮ್ 20 ಡೇಸ್ಗೆ ಬರ್ತೈತೋ 21st ಡೇಸ್ಗೆ ಬರ್ತದೆ, ಸಿಮ್ಟಮ್ ಬಂದ ತಕ್ಷಣ ದೇ ಶುಡ್ ನಾಟ್ ಸ್ಪ್ರೆಡ್ ದಟ್. ಅದಕ್ಕಾಗಿ ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್ ಟಿಲ್ 28 ದೇ ಕಂಪ್ಲೀಟ್ ದ 28 days. ಒಟ್ಟು ನಿನ್ನೆ 10 ಪ್ಲಸ್ ಇದು 19, 29. ಅದು 19 ಅಷ್ಟೇ. ಅದು 17 ಇತ್ತಲ್ಲ, 2 ಆ್ಯಡ್ ಆದ ಲೇಟ್ ಆ್ಯಡ್ ಆಯಿತು. 29 ಆ್ಯಕ್ಚುಲಿ. ಅದು ಕೋಆರ್ಡಿನೇಟರ್ಸ್ 4 ಅಂತೂ ದೇ ಹ್ಯಾವ್ ನಾಟ್ ವಿಸಿಟೆಡ್, ದಟ್ ಈಸ್ ರೂಲ್ಡ್ ಔಟ್. ಇಟ್ ಈಸ್ ಓನ್ಲಿ 29. ಈಗ ತಾವು ಹೇಳಿದ್ದು ನಾವು ಇದೆಲ್ಲ ಬಂದ್ ಮಾಡಿದ ಮೇಲೆ ಬಾರ್ಸ್ ಎಲ್ಲ ಬಂದ್ ಮಾಡಿದ ಮೇಲೆ ಈ ಟೇಕ್ ಹೋಮ್ ಅದು ಆದಮೇಲೆ ಲಿಕರ್ಸ್ ಇದೆಲ್ಲ ಈ ಅಲ್ಲಲ್ಲಿ ನಮಗೆ ಕಂಪ್ಲೇಂಟ್ ಇನ್ಕ್ಲೂಡಿಂಗ್ ಬರೀ ಹಳ್ಳಿ ಅಲ್ಲ ಬೇರೆ ಕಡೆಯಿಂದನೂ ಕಂಪ್ಲೇಂಟ್ ನಮಗೆ ಬರ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು DC ಎಕ್ಸೈಸ್ಗೆ
ಈಗ ನಾವು ಪೊಲೀಸ್ ಮತ್ತು ಇವರಿಗೆ ನಾವು ಬೇರೆ ಬೇರೆ ಕೆಲಸಕ್ಕೆ ಸೀರಿಯಸ್ ಆಗಿ ಯೂಸ್ ಮಾಡ್ತಾ ಇರೋದರಿಂದ ನಾವು DC ಎಕ್ಸೈಸ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಎನಿ ಸೆಕ್ಯೂರಿಟಿ ಈ ನೀಡ್ಸ್ ನಾವು ಪೊಲೀಸಿಂದ ಕೊಡೋಕೆ ರೆಡಿ ಇದ್ದೀವಿ. ಅದಕ್ಕಾಗಿ ಈಗ ಯಾವ್ಯಾವುದು ಕಂಪ್ಲೇಂಟ್ ಬಂದಿದೆ ನೇರವಾಗಿ ಬರಲಿ, ನಮಗೆ ಬೇರೆ ಕಡೆಯಿಂದ ತಮ್ಮಿಂದ ಎಲ್ಲ ಮಾಹಿತಿ ಬಂದಿದ್ದನ್ನು ನಾವು ನೇರವಾಗಿ DC ಎಕ್ಸೈಸ್ಗೆ ರೇಡ್ ಮಾಡೋಕ್ಕೆ ಹಚ್ತಾ ಇದ್ದೀವಿ. ಆಮೇಲೆ ಅವ್ರ ಮೇಲೆ ಕೇಸ್ ಬುಕ್ ಮಾಡೋಕ್ಕೂ ಹಚ್ಚಿದ್ದೀವಿ. ಇವತ್ತಿಂದ ನಾವು ಆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲ ಕನ್ಫರ್ಮ್ ಅಂದರೆ ಕೇಸ್ ಇವತ್ತು ಹೇಳಿದ್ದೀನಿ ನಾನು. ಇವತ್ತು ನಿಮಗೆ ಮತ್ತೆ ನಾಳೆ ಹೇಳುವಾಗ ಡೆಫಿನೆಟ್ಲಿ ವಿಲ್ ಗಿವ್ ಸಮ್ ಕೇಸ್ ರಿಜಿಸ್ಟರ್ಡ್. ಆಮೇಲೆ ಈಗಾಗಲೇ ನಾವು ಈಗ ಆ್ಯಕ್ಚುಲಿ ಸಮಯ ಅಲ್ಲ, ಇದು ಕೊರೋನಾ ಸಂದರ್ಭದಲ್ಲಿ ಈ ಕೆಲವು ಯೂಟ್ಯೂಬ್ ಚಾನಲ್ಸ್ ಮತ್ತು ಇದು ಸುಮ್ಮನೆ ಹೆಸರು ಹೇಳಿಕೊಂಡು ವಿದೌಟ್ ರಿಜಿಸ್ಟ್ರಿಯಿಂದ ಕೇಬಲ್ TV ಇದರಲ್ಲಿ ಅದಕ್ಕೆ ಎನ್ಕ್ರಿಪ್ಷನ್ ಆಗಿರಬೇಕು. ವಿದೌಟ್ ಎನ್ಕ್ರಿಪ್ಷನ್, ವಿದೌಟ್ ಅವರ್ ಪರ್ಮಿಷನ್ ಯಾವ್ಯಾವ್ದು ನಡೀತಾ ಇದೆ ಈ ಸಂದರ್ಭ ಅಲ್ಲಿಲ್ಲ ಅಂದ್ರೂ ಸಹಿತ ನಾವು ಕಂಡು ಬಂದಲ್ಲಿ ಅವ್ರ ಅಗೇನ್ಸ್ಟ್ ಆ ಕೇಸ್ ಅಗೇನ್ಸ್ಟ್ ಆ್ಯಕ್ಟಲ್ಲಿ ಬರೋ ಕೇಸ್ ಪ್ಲಸ್ ಕ್ರಿಮಿನಲ್ ಕೇಸ್ ಎರಡೂ ರಿಜಿಸ್ಟರ್ ಮಾಡೋದನ್ನು ನಾವು ಡಿಸೈಡ್ ಮಾಡಿದ್ದೀವಿ ಸಮಿತಿಯಲ್ಲಿ. ಯಾಕಂದರೆ ಇದು ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂಥ ಸಮಯ ಅಲ್ಲ. ಆಮೇಲೆ ಫೇಕ್ ನ್ಯೂಸ್ ಕೊಡುವಂಥದ್ದು, ನಮ್ಮ ಜಿಲ್ಲೆಯಲ್ಲಿ ಬಂದೇ ಬಿಡ್ತು, ಅಲ್ಲಿ ಸಾಗಿತು ಇಲ್ಲಿ ಸಾಗಿತು ಅಂತ ಹೇಳಿ ಈ ನ್ಯೂಸ್ ಹರಡುವಂಥವ್ರದ್ದು ವಿರುದ್ಧ ನಾವು ಯಾವುದೇ ಇದನ್ನು ಕಾಯ್ದೆ ನಿರ್ದಾಕ್ಷಿಣ್ಯವಾಗಿ ಅಂಥವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಅವರು ಯಾರು ಇದ್ದಾರೆ ತಾವಾಗೇ ವಿಡ್ರಾ ಆದರೆ it is well and good, otherwise we will take the action. We will not wait for anybody to give the complaint and all. We will take the action directly, both myself and SP, against those fellows those who are not authorized and authenticated person, not properly registered as per the act. ಅವ್ರ ಅಗೇನ್ಸ್ಟನ್ನು ನಾವು ಕ್ರಮ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಆಮೇಲೆ ತಮಗೆಲ್ಲ ಗೊತ್ತಿದೆ ಸರ್ಕಾರದಿಂದ ಈ ನಿನ್ನೆ ನಿಮಗೆ ಹೇಳಿದ್ದೆ ನಾನು, ನೋಟಿಫೈಡ್ ಮತ್ತು ಅನ್ನೋಟಿಫೈಡ್ ಮತ್ತು ಕೆಲವು ಈ ಕಟ್ಟಡ ಕಾರ್ಮಿಕರು, ಆಮೇಲೆ ನಾವು ಕ್ಯಾಂಪೇನ್ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಒಂದು ಕುಟುಂಬಕ್ಕೆ 1 ಲೀಟ್ರದಂತೆ ಹಾಲು ಕೊಡಬೇಕಂತ ಹೇಳಿ ಏನು ನಿರ್ಧಾರ ಮಾಡಿದರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಣ್ಣ ಪುಟ್ಟ ಅಂದರೆ ಇನಿಷಿಯಲ್ ಪ್ರಾಬ್ಲಮ್ ಇದ್ದು, ಬಟ್ ಲಕ್ಕಿಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಯೂಸ್ ಮಾಡೋದ್ರಿಂದ ಸಕ್ಸಸ್ಫುಲ್ಲಾಗಿ ಸುಮಾರು 25,000 ಲೀಟ್ರದಷ್ಟು ನಾವು ಹಾಲನ್ನು ಹಂಚಿದ್ದೀವಿ. ಅಂದರೆ और खबरों के लिए देखते रहिए बी न्यूज़ नेशन.